ಇಲ್ಲೇ ಇದ್ದಾಳಲ್ಲ ನನ್ನ ಹುಡುಗಿ. ಹ್ಞೂ, ಇದೆ ಬುಕ್ಕು. ಈ ಬುಕ್ ಒಳಗೆ ನಾನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿದೆ ಇದು. ಸರಿ, ಇರಲಿ, ಇದೆ ಬುಕ್ಕು. ಸಾರಿ ಫ್ರೆಂಡ್ಸ್, ಇವತ್ತು ಸ್ವಲ್ಪ ವಿಡಿಯೋ ಲೇಟ್ ಆಯಿತು. ವೀಡಿಯೋದಲ್ಲೂ ಸೌಂಡ್ ಸ್ವಲ್ಪ ಕಮ್ಮಿ ಬರ್ತಾ ಇದೆ. ಯಾಕಂದರೆ ನಾವು ಇಲ್ಲಿ ಬಾಡಿಗೆ ಇರೋ ಮನೇಲಿ ಎದುರುಗಡೆ ಕೆಳಗಡೆ ಮನೇಲಿ ಧೂಳ ಹೊಡಿತಾ ಇದ್ದಾರೆ. ಅಂದರೆ ಅಲ್ಲೆಲ್ಲ ಬಾಡಿಗೆಗಳು ಮನೇಲಿ ಇದ್ದಾವಲ್ಲ, ಅವನ್ನೆಲ್ಲ ಕೊಡಬೇಕು ಅಂತ ಮನೆ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಜೋರಾಗಿ ಮಾತಾಡಿದ್ರೆ ಇದೇನು ಹುಚ್ಚಿ ಒದರಾತಿತ್ತು ಒಂದೇ ಅಂತ ಅನ್ಕೋತಾರೆ. ಹಾಗಾಗಿ ಇವತ್ತು ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿದ್ದೀನಿ. ಎಲ್ಲ ಇಲ್ಲಿ ಗಂಡು ಮಕ್ಕಳೆಲ್ಲ ಮೇಲೆ ಕೆಳಗೆ ಇದ್ದಾರೆ. ರೂಮ್ಗಳೆಲ್ಲ ಕ್ಲೀನ್ ಮಾಡತ್ತಿದ್ರು. ನಮ್ಮದೆಲ್ಲ ನಮ್ಮ ಬಾಗಿಲು ಹಾಕ್ಕೊಂಡು ನಾನು ಒಳಗಿದ್ದೀನಿ. ಅವರು ಬೇರೆ ಬೇರೆ ಖಾಲಿ ಮನೆಗಳೆಲ್ಲ ಕ್ಲೀನ್ ಮಾಡತ್ತಾರೆ. ಜೋರಾಗಿ ಮಾತಾಡೋಕ್ಕಾಗಲ್ಲ, ಅದಕ್ಕೆ ಸೌಂಡು ಸ್ವಲ್ಪ ಕಮ್ಮಿ. ಅವ್ರು ಹೋಗ್ತಾರೆ ಅಂತ ನೋಡಿದೆ, ಅವ್ರು ಹೋಗಿಲ್ಲ. ಅದಕ್ಕಾಗಿ ನಾನೇ ಸೌಂಡ್ ಕಮ್ಮಿ ಕೊಟ್ಟು ಮಾತಾಡ್ತಾ ಇದ್ದೀನಿ. ಖುಷಿಯವರೇ, ಹಾಂ, ಹೇಳಿ. ಖುಷಿಯವರೇ, ನಾನು ನಿನ್ನೆ ಹೇಳಿದ್ನಲ್ಲ, ಏನಾಯಿತು ಆ ವಿಷಯ? ಸಾರಿ, ಮೊದಲು ನಿಮ್ಮ ಹೆಸರು ನನಗೆ ಗೊತ್ತಾಗಲಿಲ್ಲ. ನಿಮ್ಮ ಹೆಸರು ಗೊತ್ತಿಲ್ಲದೆ ನನಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸಲ್ಲ. ಏನು ನಿಮ್ಮ ಹೆಸರು? ಓ ಅಷ್ಟೇನಾ? ನನ್ನ ಹೆಸರು ಯಶ್ ರೀ, ಯಶ್. ಓ, ರಾಕಿಂಗ್ ಸ್ಟಾರ್ ಯಶ್ ಅವ್ರ ಹೆಸರು ಇಟ್ಕೊಂಡಿದ್ದೀರಾ? ಏನವ್ರ ಅಭಿಮಾನಿನಾ ನೀವು? ಹಾಂ ರೀ, ನಾನು ಅವ್ರ ಅಭಿಮಾನಿನೇ. ಅವ್ರ ಪಕ್ಕಾ ಅಭಿಮಾನಿ ನಾನು. ಅದಕ್ಕೆ ಅವ್ರ ಹೆಸರು ಇರಲಿ ಅಂತ ನಮ್ಮಮ್ಮ ನನಗೆ ಬೇರೆ ಹೆಸರು ಇಟ್ಟಿದ್ರು. ನನಗೆ ತಿಳುವಳಿಕೆ ಬಂದಾಗಿಂದ ನಾನು ಅವ್ರ ಹೆಸರು ಇಟ್ಕೊಂಡಿದ್ದೀನಿ. ಹೇಗಿದೆ ರೀ ಹೆಸರು? ಹೆಸರಿಗೇನು ಮಾತೇ ಇಲ್ಲ ರೀ, ಅಷ್ಟು ಸುಂದರವಾಗಿದೆ. ನೀವು ಅಷ್ಟೇ ಸುಂದರವಾಗಿದ್ದೀರಾ ಬಿಡಿ. ಮಾತು ಬೇಡ, ಅದು ನಿನ್ನೆ ನಾನು ನಿಮಗೆ ಹೇಳಿದ್ನಲ್ಲ, ಅದು ಹೇಗೆ? ಓಕೆ ಆಯಿತಾ? ಅಲ್ಲ ರೀ, ಇದು ಲ್ಯಾಬ್ರಿ. ಎಷ್ಟು ಕ್ಯಾಶುವಲಾಗಿ ಕೇಳ್ತಾ ಇದ್ದೀರಾ ನೀವು? ಯಾರಾದರೂ ಬರ್ತಾರೆ ಬಿಡ್ತಾರೆ ಅನ್ನೋದು ಒಂದು ಈಟು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಎಷ್ಟು ಇದರಲ್ಲೇ ಕೇಳ್ತಾ ಇದ್ದೀರಾ? ಸರಿ, ಹಾಗಾದರೆ ಅಲ್ಲಿ ಪಕ್ಕದಲ್ಲಿ ಪಾರ್ಕ್ ಇದೆಯಲ್ಲ, ಅಲ್ಲಿ ಬನ್ನಿ ಮಾತಾಡೋಣ. ಆಯಿತು ಯಶ್, ಬರ್ತೀನಿ. ನಿಮ್ಮ ಹೆಸರು ಹೇಳಿಲ್ಲ? ನನ್ನ ಹೆಸರು ಖುಷಿ ಅಂತ. ನನಗೆ ಗೊತ್ತು, ನಿಮ್ಮ ಬಾಯಿಂದ ಕೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಸರಿ ಬನ್ನಿ. ಕ್ಲಾಸ್ ಮುಗಿದ್ಮೇಲೆ ಬರ್ತೀನಿ, ನೀವು ಹೋಗಿ. ಸರಿ ಆಯಿತು. ಖುಷಿ, ಏನ್ರಿ ಇದು ಕೈಯಲ್ಲಿ ಫ್ಲವರ್ ಹಿಡ್ಕೊಂಬಂದ್ಬಿಟ್ಟಿದ್ದೀರಾ? ಅಯ್ಯೋ ದೇವ್ರಿ, ಖುಷಿ ಅಕ್ಕ ಮನೇಲಿ ನೋಡಿದ್ರೆ ರಾಮಮ್ಮನ ಇಷ್ಟಪಡ್ತೀನಿ ಅಂತ ಹೇಳಿ, ಇಲ್ಲಿ ನೋಡಿದ್ರೆ ಇದು ಯಾರೋ ಹುಡುಗ ಪ್ರಪೋಸ್ ಮಾಡ್ತಾ ಇದ್ರೆ ನೋಡ್ತಾ ನಿಂತಿದ್ದಾಳಲ್ಲ. ಏನು ಮಾಡ್ತಾಳೆ? ಇಲ್ಲೇ ಸೈಡಿಗೆ ನಿಂತು ನೋಡ್ತೀನಿ. ಅಲ್ಲೇನ್ರಿ ನೋಡ್ತಾ ಇದ್ದೀರಾ? ಅಲ್ರಿ, ನಿಮ್ಗೆ ಏನಾದರೂ ಒಂಚೂರು ಬುದ್ಧಿ ಅನ್ನೋದು ಏನಾದರೂ ಇದೆಯಾ? ನೀವೇನು ಮಾಡ್ತಾ ಇರೋದು? ಎಂಥ ಕೆಲಸ ಮಾಡ್ತಾ ಇದ್ದೀರಾ? ಕಾಲೇಜ್ ಗಾರ್ಡನ್ ಒಳಗೆ ಕೊಡ್ತಾ ಇದ್ದೀರಾ? ನಮ್ಮ ನಂದಿನಿ ಏನಾದರೂ ನೋಡ್ಬಿಟ್ರೆ ಮನೇಲಿ ಹೋಗಿ ಟಾಮ್ ಮಾಡಿಬಿಡ್ತಾಳೆ. ಆಮೇಲೆ ನಮ್ಮಪ್ಪ ನನಗೆ ಬಿಡೋದೇ ಇಲ್ಲ. ಖುಷಿಯವರೇ, ನಿಮ್ಗೆ ಒಪ್ಪಿಗೆನಾ ಅಂತ ಅಷ್ಟು ಹೇಳಿ ಸಾಕು. ನಿಮ್ಮ ಅಪ್ಪ ಅಮ್ಮನ ಹೇಗೆ ಒಪ್ಪಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನನಗೇನ್ರಿ ಕಮ್ಮಿ ಆಗಿದೆ? ಕೈ ತುಂಬ ಆಳು ಕಾಳು, ಸಾಕಷ್ಟು ದುಡ್ಡು, ಬೈಕು, ಕಾರು, ಬಂಗ್ಲೆ ಎಲ್ಲ ಇದೆ ನನಗೆ. ನನ್ನನ್ನು ಒಪ್ಕೊಳ್ದೆ ಏನು ಮಾಡ್ತಾರೆ ನಿಮ್ಮ ಮನೇಲಿ? ಏನು ಅಷ್ಟೆಲ್ಲ ಇದೆಯಾ? ಎಷ್ಟು ಮನೆಗಳಿದ್ದಾವೆ ನಿಮ್ಮದು? ಈಗೇನು ನೀವು ಒಪ್ಕೊಂಡು ಈ ಫ್ಲವರ್ ತೊಗೋತೀರಾ, ಅಥವಾ ನನ್ನ ಆಸ್ತಿ ಅಂತಸ್ತು ಕೇಳಿ ಆಮೇಲೆ ಫ್ಲವರ್ ತೊಗೋತೀರಾ? ಇಲ್ಲ, ಅದು ನೀವಿನ್ನೂ ಹೇಳೇ ಇಲ್ಲ ಹೇಳೋ ವಿಷಯ. ಏನು? ಓ ಅದಾ, ಐ ಲವ್ ಯು ಖುಷಿ. ಐ ಲವ್ ಯು ಟು ಯಶ್. ಈ ಪ್ರೀತಿ ಒಂಥರ ಕಚಗುಳಿ, ಈ ಪ್ರೀತಿ ಒಂಥರ ಕಚಗುಳಿ. ಹಾಗಾದರೆ ಖುಷಿಯವರೇ, ನಾನಂದರೆ ನಿಮ್ಗೆ ತುಂಬ ಇಷ್ಟನಾ? ಆದರೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ನಾನು ಮದುವೆ ಆಗಿ ಬಂದಮೇಲೆ ನೀವು ನನ್ನನ್ನು ಹೊರಗೆ ಕೆಲಸಕ್ಕೆ ಕಳಿಸೋದಾಗಲಿ, ನನಗೆ ಮನೇಲಿ ಕೆಲಸ ಮಾಡೋದಾಗಲಿ ಮಾಡಬಾರ್ದು. ಯಾಕಂದರೆ ನನಗೊಂದು ಕಪ್ ಚಹಾ ಅಲ್ಲ, ಒಂದು ಗ್ಯಾಸ್ ಹಚ್ಚಿ ಬಿಸಿನೀರು ಇಡೋಕ್ಕೂ ಬರಲ್ಲ. ಆಯಿತು, ನಮ್ಮ ಅಮ್ಮನ ಪರಿಸ್ಥಿತಿ ಅದೋ ಗತಿ. ಅಯ್ಯೋ ದೇವ್ರಿ, ಅದ್ರ ಬಗ್ಗೆ ಚಿಂತೆನೇ ಮಾಡಬೇಡಿ. ಈ ಫ್ಲವರ್ ತೊಗೊಳ್ಳಿ ಮೊದಲು. ಥ್ಯಾಂಕ್ ಯು ಫ್ಲವರ್ ತಂದಿದ್ದಕ್ಕೆ. ಖುಷಿ, ಅದೇನು ಗೊತ್ತಾ, ಮನೇಲಿ 5-6 ಕೆಲಸದವ್ರು ಇದ್ದಾರೆ. ಅಡುಗೆ ಮಾಡೋಕ್ಕೆ ಒಂದಿಬ್ಬರು, ಪಾತ್ರೆ ತೊಳೆಯೋಕೆ ಒಂದಿಬ್ಬರು, ಆಮೇಲೆ ಬಟ್ಟೆ ವಾಶ್ ಮಾಡೋಕ್ಕೆ ಒಂದಿಬ್ಬರು, ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸೋಕ್ಕಿಬ್ರು. ಇಷ್ಟು ಜನ ಕೆಲಸದವ್ರನ್ನ ಇಟ್ಟಿದ್ದೀವಿ. ಕಾರು ಬೈಕು ಕ್ಲೀನ್ ಮಾಡೋಕ್ಕೆ ಒಂದು ಇಬ್ಬರು. ಸರಿ, ಅಮ್ಮನ ನೋಡ್ಕೊಳ್ಳೋಕ್ಕೆ ಒಬ್ಬಳ ಕೇರ್ ಟೇಕರ್ನ ಇಟ್ಟಿದ್ದೀವಿ. ಇಷ್ಟು ಜನ ಇದ್ದಾರೆ ನಮ್ಮ ಮನೇಲಿ, ಗೊತ್ತಾ? ತುಂಬ ದೊಡ್ಡ ಮನೆ ಇದೆ ನಮ್ಮದು. 2 ಮನೆ ಬಾಡಿಗೆ ಕೊಟ್ಟಿದ್ದೀವಿ. ಒಂದು ಅಪಾಯಿಂಟ್ಮೆಂಟು ಕಟ್ಟಿಸ್ತಾ ಇದ್ದೀವಿ. ಈಗ ನಮ್ಮ ಫಾದರು ತೀರ್ಕೊಂಡಿದ್ದಾರೆ. ನಾನು ನಮ್ಮ ಮದರು ಇಬ್ಬರೇ ಇರೋದು. ನಾನು ಆ ಮನೆಗೆ ಆಸ್ತಿಗೆಲ್ಲ ಒಬ್ಬನೇ ವಾರಿಸ್ತಾರ. ಹಳ್ಳಕ್ಕೆ ಬಿತ್ತು ಕುರಿ ಕುರಿ. ಅಯ್ಯೋ ದೇವ್ರೆ, ಇಷ್ಟು ಜನ ಕೆಲಸದವ್ರ? ಮತ್ತೆ ಇವ್ರ ಅಮ್ಮನ ನೋಡ್ಕೊಳ್ಳೋ ಕೇರ್ ಟೇಕರ್ ಒಬ್ರು. ನನಗೆ ಅದೇನು ಅಂತಾರಲ್ಲ, ಐಶ್ವರ್ಯ ಬಂದು ಕೈಯಲ್ಲೇ ಸ್ವರ್ಗ ಸುಖ ಸಿಕ್ಕಾಗ್ತಾ ಇದೆ ಅಲ್ಲ. ಇಷ್ಟೊಂದು ಕೆಲಸದವರು, ಇಷ್ಟು ಆಸ್ತಿ ಅಂತಸ್ತು ಇರೋಂಥ ಹುಡುಗ ರಾಮನ ಬಿಟ್ಟಿದ್ದಕ್ಕೆ ಸರಿನೇ ಹೋಯ್ತು. ರಾಮು ಆಗ ನಂದಿನಿಗೆ ಸಿಗಲಿ. ನಾನೇ ನಿಂತು ಡ್ಯಾನ್ಸ್ ಗಿನ್ಸ್ ಮಾಡಿ ಅವಳು ನಂದಿನಿ ಮದುವೆ ಮಾಡ್ಕೊಡ್ತೀನಿ. ನನಗೆ ಈ ಹುಡುಗನ ಜೊತೆ ಲೈಫ್ ಸೆಟ್ಲ್ ಆದರೆ ಅಷ್ಟೇ ಸಾಕು. ಎಷ್ಟು ರಿಚ್ ಫ್ಯಾಮ್ಲಿ, ಅಮ್ಮನಿಗೆ ಹೇಳಿದ್ರೆ ಒಪ್ಕೊಂಡೇ ಒಪ್ಕೋತಾಳೆ. ಕುರಿ ಹಳ್ಳಕ್ಕೆ ಬಿತ್ರಿ, ಹೆಂಗೆ ಒಪ್ಪಿಸ್ತೆ? ಇಷ್ಟು ಸುಂದರವಾಗಿರೋ ಹುಡುಗಿನ ಕೈ ಬಿಟ್ಟರೆ ಅದು ಯಾವನಿಗೂ ಹೆಂತೆ ಆಗ್ತಾಳೆ. ಅದಕ್ಕೆ ಸುಳ್ಳೊಂದು ಹೇಳಿ ಮದುವೆ ಆಗ್ಬಿಡೋದು. ಮದುವೆ ಆದಮೇಲೆ ಕಷ್ಟನೋ ಸುಖನೋ ನಮ್ಮ ಜೊತೆನೇ ಬಾಳೆ ಮಾಡ್ಬೇಕಲ್ಲ. ಅವಳು ಐಶ್ವರ್ಯದಲ್ಲಿ ಮುಳುಗಿದ್ದಾಳೆ. ನನ್ನ ಮಾತು ಕೇಳಿಸಲ್ಲ ಅವಳಿಗೆ, ನಿಮ್ಗಷ್ಟೇ ಕೇಳಿಸ್ತಾ ಇದೆ. ಅಲ್ಲ, ಅಷ್ಟೊಂದು ಆಸ್ತಿ ಅಂತಸ್ತು ಇದ್ದು ನೀವು ಯಾಕೆ ಇಷ್ಟು ಸಿಂಪಲ್ ಆಗಿ ಡ್ರೆಸ್ ಮಾಡ್ತೀರಾ? ಒಡವೆ ಏನು ಹಾಕೊಳ್ಳಲ್ಲ?
ಅಲ್ಲ ಖುಷಿ, ಅಷ್ಟು ಒಡವೆ ಬಂಗಾರ ವಸ್ತ್ರ ಎಲ್ಲ ಹಾಕೊಂಡು ಅಡ್ಡಾಡಿದ್ರೇ ಶ್ರೀಮಂತ ಅಂತ ಗೊತ್ತಾಗುತ್ತಾ? ಮನಸ್ಸಿಂದ ಅಳಿಬೇಕು ಶ್ರೀಮಂತನ, ಬಡವರಿಂದ ಅಲ್ಲ. ಬಡವ್ರ ಥರ ಬಟ್ಟೆ ಹಾಕೋತಾರಲ್ಲ, ನನ್ನ ಬಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ? ಇದು ರೇಷ್ಮೆ ಬಟ್ಟೆ ಗೊತ್ತಾ? ತುಂಬ ಕಾಸ್ಟ್ಲಿದು. ಇದೊಂದು ಮ್ಯಾಗಿನ ಜುಬ್ಬ ಇದೆಯಲ್ಲ, 5,000. ತೆಳಗಿನ ಪ್ಯಾಂಟು ಅಯ್ಯೋ 2,000. ಆಮೇಲೆ ಬೂಟು 5,000 ಕೊಟ್ಟು ತೊಗೊಂಡಿದ್ದೀನಿ. ಇಷ್ಟೇ, ನನ್ನ ಬಟ್ಟೆನೇ ಕಾಸ್ಟ್ಲಿ ಹೇಳ್ತೀನಿ ಹೊರತು ಒಡವೆ ಪಡವೆ ಹಾಕೊಳ್ಳಲ್ಲ. ಒಡವೆ ಪಡವೆ ಹಾಕ್ಕೊಂಡು ದುಡ್ಡು ಆಡಂಬರ ಎಲ್ಲ ತೋರ್ಸಕತ್ರ ಇರ್ತಾರಲ್ಲ ಕಳ್ಳರು ಕಾಕರು, ನಮ್ಮನ್ನೇ ಮುಗಿಸಿ ಎಲ್ಲ ತೊಗೊಂಡು ದೋಚ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಏನು ಇದ್ದಂಗೆ ನಾವು ಹರ ಹರ ಶಿವ ಅಂತ ಹೋಗ್ಬೇಕಾಗುತ್ತೆ. ಅದಕ್ಕೆ ನಾನು ಯಾವುದು ಆಡಂಬರ ತೋರಿಸಲ್ಲ. ಎಷ್ಟೇ ಇದ್ರೂ ಅದನ್ನು ಇಟ್ಟು ನಾನು ಔಟ್ ಹೌಸಲ್ಲಿ ಇರ್ತೀನಿ ಹೊರತು ಆ ರೀತಿ ದೊಡ್ಡ ಮನೇಲಿ ಇರಲ್ಲ. ಬೇಕಾದರೆ ಬಾ, ನಮ್ಮ ಮನೆ ತೋರಿಸ್ತೀನಿ ನಿಂಗೆ. ಅಯ್ಯೋ ಬೇಡ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನಿಮ್ಮ ಮಾತಲ್ಲೇ ಗೊತ್ತಾಯ್ತು ನೀವು ಎಷ್ಟು ಒಳ್ಳೆಯವರು ಅಂತ. ನಿಮ್ಮ ಮೇಲೆ ನಂಬಿದ್ದೀನಿ ನಾನು, ನಿಮ್ಮನ್ನೇ ನಂಬ್ತೀನಿ. ನಾನು ಕೈ ಬಿಡಲ್ಲ ತಾನೇ? ದುಡ್ಡಿದೆ ಅಂತ ಪ್ರತಿಯೊಂದು ಹುಡುಗಿನೂ ಎಂಜಾಯ್ ಮಾಡಿ ಕೈ ಬಿಡ್ತಿಲ್ಲ ತಾನೇ ನೀವು? ಖುಷಿ, ನಾನು ಏನಂತ ತಿಳ್ಕೊಂಡಿದ್ಯಾ? ಬೇಕಾದ್ರೆ ನಿನ್ನ ಫ್ರೆಂಡ್ಸ್ನ ವಿಚಾರಿಸು, ಎಷ್ಟು ಜನ ಪ್ರಪೋಸ್ ಮಾಡಿದಾರೆ ಗೊತ್ತಾ? ನಾನು ಒಂದು ಹುಡುಗಿನೂ ಲೈನ್ ನೋಡ್ದಿಲ್ಲ. ನನಗೆ ನೀನು ಇಷ್ಟ ಆಗ್ಬಿಟ್ಟಿದೆ ಈ ಕಾಲೇಜಿಗೆ ಸೇರೋಣ, ಭಾಳ ತುಂಬ ಇಷ್ಟ ಆಗ್ಬಿಟ್ಟೆ. ಸೊ ಅದಕ್ಕೆ ನಾನು ನಿನ್ನ ಪ್ರಪೋಸ್ ಮಾಡಿದ್ದು. ಹೌದಾ? ಹ್ಞೂ. ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ, ನೀನು ನನಗೆ ನನಗೆ ನೀ ನನಗೆ. ಅವ್ವ, ಆಯಿತು ಉದ್ಧಾರ ಬಾಳೆ. ಇವಳು ಖುಷಿ ಅಕ್ಕ ಸರಿ ಇದ್ದಾಳೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅಲ್ಲಿ ನೋಡಿದ್ರೆ ರಾಮಮ್ಮನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೋದು, ಇಲ್ಲಿ ಕಾಲೇಜಲ್ಲಿ ಇವನ ಜೊತೆ ಚಕ್ಕಂದಾಡೋದು. ಮನೆಗೆ ಬರಲಿ ಮನೆಗೆ. ಸರಿ ಆಯಿತು ಯಶ್ ಅವರೇ, ನಾನು ಮನೆಗೆ ಹೋಗ್ತೀನಿ. ನಂದಿನಿ ಏನಾದರೂ ನೋಡ್ಬಿಟ್ರೆ ಅವಳು ಮನೇಲಿ ಹೋಗಿ ಎಲ್ಲ ಟಾಮ್ ಮಾಡಿಬಿಡ್ತಾಳೆ, ಸರಿನಾ? ಈ ನಂದಿನಿ ಅಂದರೆ ಯಾರು? ಅವಾಗಿಂದ ನಂದಿನಿ ನಂದಿನಿ ಅಂತ ಇದ್ದೀರಾ, ಯಾರವರು? ಅಯ್ಯೋ ನನ್ನ ತಂಗಿರಿ. ಏನು, ನಿಮ್ಮ ತಂಗಿನೂ ಇದೇ ಕಾಲೇಜಲ್ಲಿದ್ದಾಳ? ಎಲ್ಲಿ? ಅವಳು ನನಗಿಂತ ಚಿಕ್ಕವಳು, ಈ ಫಸ್ಟ್ ಇಯರು. ಅವಳು ಇದೇ ಕಾಲೇಜಿಗೆ ಹಚ್ಚಿದ್ದಾರೆ ನಮ್ಮಪ್ಪ, ಇಬ್ಬರನ್ನು ಭೇದ ಭಾವ ಮಾಡಬಾರ್ದು ಅಂತ. ಭೇದ ಭಾವನ? ಯಾಕೆ ಮಕ್ಕಳಲ್ಲಿ ಭೇದ ಭಾವ ಯಾಕೆ? ಯಾಕಂದರೆ ನಮ್ಮ ಅಪ್ಪನಿಗೆ ಇಬ್ಬರೆಂಡ್ರು, ಅವರು ಎರಡನೇ ಹೆಂಡತಿ ಮಗಳು. ಓ ಹೌದಾ, ಮಾವನಿಗೆ ಇಬ್ಬರೇನ್ರಾ? ಬಲೆ ಬಲೆ. ನೋಡಿ, ನೀವು ಹಾಗಾದ್ರೆ ತಿಳ್ಕೊಳಕ್ಕೆ ಹೋಗ್ಬೇಡಿ. ಅದೇನೋ ಅನಾಚಾರ ಆಗಿ ಅಪಚಾರ ಆಗಿ ಮದುವೆ ಆಗಿರೋಂಥದ್ದು. ಅದು ಅಪ್ಪನ ಒಪ್ಪಿಗೆಯಿಂದಲ್ಲ, ಬಲವಂತವಾಗಿ ಮದುವೆ ಮಾಡಿಸಿದ್ದಾರೆ ಅಷ್ಟೇ. ಓ ಹೌದಾ, ಸರಿ ಆಯ್ತು. ಬೈಕ್ ಮೇಲೆ ಬಿಡ್ಲಾ ಮನೆಗೆ? ಬೇಡ, ನನಗೆ ಇವತ್ತು ನಾನು ಹೋಗ್ತೀನಿ. ನಾಳೆ ನನ್ನನ್ನು ಶಾಪಿಂಗ್ ಕರ್ಕೊಂಡು ಹೋಗ್ತೀರಾ? ಓ ಅದಕ್ಕೇನಂತೆ, ನಡಿ ಈಗ ಹೋಗೋಣ ಶಾಪಿಂಗ್ಗೆ. ಇವತ್ತು ಬೇಡ, ನಾಳೆ ಹೋಗೋಣ. ಯಾಕಂದರೆ ನಾನು ಇನ್ನೂ ಪ್ರಿಪೇರ್ ಆಗಿ ಬಂದಿಲ್ಲ ಶಾಪಿಂಗ್ ಮಾಡೋಕ್ಕೆ. ಶಾಪಿಂಗ್ ಮಾಡೋಕ್ಕೆ ಏನೇನು ಬೇಕು ಅಂತ ಪ್ರಿಪೇರ್ ಆಗಿ ಬರ್ತೀನಿ. ನಾಳೆ ಹೋಗೋಣ, ಸರಿನಾ? ಹಾಂ ಸರಿ ಆಯಿತು, ನಾನು ಬರಲಾ? ಬಾಯ್ ಯಶ್. ಬಾಯ್ ಬಾಯ್ ಯಶ್. ಯಾಕೋ ನಿಮಗೆ ಪ್ರಪೋಸ್ ಮಾಡೋಣ, ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ನನಗೂ ಹಾಗೆ ಆಗ್ತಾಯಿದೆ ಖುಷಿ. ಸರಿ ಬಾಯ್. ಅಯ್ಯೋ ದೇವ್ರೆ, ಪರಿಚಯ ಆಗತ್ಲೇ ಶಾಪಿಂಗ್ ಅಂತ ಇದ್ದಾಳೆ. ಇವತ್ತೇ ಪರಿಚಯ ಆಗಿ ಇವತ್ತೇ ಪ್ರಪೋಸ್ ಮಾಡಿದ್ದೀನಿ ನಾನು. ಇವತ್ತೇ ಶಾಪಿಂಗ್ ಅಂತ ಹೇಳಿದೆ. ನಮ್ಮ ಮನ್ಯಾಗ ಸಕ್ರೆ ಬ್ಯಾಳಿ ತರಕ್ಕೆ 10 ರೂಪಾಯಿ ಇಲ್ಲ. ಬರ್ಗೆಟ್ ನಿಂತಿದ್ದೀನಿ. ಈಕೆ ಜೊತೆ ಮಾಡೋನ್ ಭಾಷೆ ಬೇರೆ. ನನಗೆ ಯಾವಾಗ ನಮ್ಮ ಭಾಷೆಗೆ ಬಂದೇನೋ ಅಂತ ಅನಿಸ್ಬಿಡ್ತು ನೋಡಪ್ಪ. ಅಲ್ಲ, ಒಂದು ಸಕ್ರೆ ಚಾಪಡಿ ತರಕ್ಕೆ 1 ರೂಪಾಯಿ ಇಲ್ಲ. ಈಗ ನೋಡಿದ್ರೆ ಈಕೆ ಶಾಪಿಂಗ್ ಅಂತ ಶಾಪಿಂಗ್ ಮಾಡೋಕೆ ಪ್ರಿಪೇರ್ ಆಗಿ ಬರೋಕೆ ಈಕೆ ಮಗಳು ಏನೇನು ಬೇಕಂತೇಳಿ. ಈಕೆ ನಾನೇನು ಮುಂಡ ಮಸ್ತಾಳ. ಈಗಿನ ಶಾಪಿಂಗ್ ಮಾಡೋಕೆ ನಾಳೆ ಯಾರ್ದಾರ ನನ್ನ ದೋಸ್ತಂದು ಒಂದು 2-3 ಸಾವಿರ ರೂಪಾಯಿ ಇಸ್ಕೋಬೇಕು. ಏನು 2-3 ಸಾವಿರ ಮಾಡ್ತಾಳೋ 10,000 ಮಾಡ್ತಾಳೋ ಯಾರಿಗೆ ಗೊತ್ತು. ಏನು ಅಂಗಡಿ ಬಾಡೆ ತೊಳಕಿಟ್ಟು ಬರ್ತಾಳೆ ನಾನು. ಅಯ್ಯೋ ದೇವ್ರಿ, ಏನು ಮಾಡ್ಲಪ್ಪ ನಾನು? ನನ್ನ ಮಗಳನ್ನ ರಾಮ್ ಒಪ್ಕೊಂಡಿದ್ದಕ್ಕೆ ಸಂಗೀತ ಅಕ್ಕ ಏನಾದರೂ ತೊಂದರೆ ಮಾಡಿದ್ರೆ ಏನು ಮಾಡೋದು? ನನ್ನ ಮಗಳನ್ನ ನಾನು ಹುಷಾರಾಗಿ ನೋಡ್ಕೋಬೇಕು. ಇಲ್ಲಾಂದ್ರೆ ಅವಳಿಂದ ಯಾವ ಅಪಾಯನೂ ಆಗೋದು. ನನಗೆ ಅವಳ ಮೇಲೆ ಕಣ್ಣಿಟ್ಟಿರ್ಬೇಕು ನಾನು. ಇಲ್ಲಾಂದ್ರೆ ನನ್ನ ಮಗಳ ಮೇಲೆ ಅಪಾಯ ಮಾಡಿ ಬಿಡ್ತಾಳಕಿ. ನಮ್ಮ ಅತ್ತಿನ ಕೊಂದಾಳಂದ್ರೆ ನನ್ನ ಮಗಳು ಸುಮ್ಮನೆ ಬಿಡ್ತಾಳೆ. ಅವಳು ಖುಷಿನ ರಾಮ ಕೊಡಬೇಕು ಅಂತ ಬಹಳ ಹೊಂಚಾಗ್ತಾ ಇದ್ಲು. ಹೆಂಗಾದ್ರೂ ಮಾಡಿ ಸಾಕಷ್ಟು ಆಸ್ತಿ ಇದೆ, ಖುಷಿನ ರಾಮ ಮದುವೆ ಮಾಡಿಕೊಡ್ಬೇಕು ಅಂತ ಇದ್ಲು. ಏನು ಮಾಡೋದೀಗ? ನನಗೇನು ತಿಳಿವತ್ತಲ್ಲ. ನನ್ನ ಮಗಳಿಗೆ ಏನಾದರೂ ತೊಂದರೆ ಗಿಂದರೆ ಮಾಡ್ಯಾಳು ಅನ್ನೋ ಭಯ ನನಗಷ್ಟೇ, ಬೇರೆ ಏನೂ ಇಲ್ಲ ದೇವ್ರೆ. ಅಮ್ಮ ಅಮ್ಮ, ಏನವ್ವ ಬಡ್ಕೊಂಡು ಬರತ್ತಿಲ್ಲ? ನಿಧಾನಕ್ಕೆ ಬಾ, ಏನು ವಿಷಯ? ಅಮ್ಮ, ನಿನ್ನ ಮುಂದೆ ಒಂದು ವಿಷಯ ಹೇಳ್ಬೇಕಮ್ಮ. ನಾನು ಅದಕ್ಕೆ ಕೇಳ್ಕೊಂತ ಓಡೋಡಿ ಬಂದೆ. ಕಾಲೇಜಿಂದ ಬಂದ ತಕ್ಷಣ ಓಡಿ ಬಂದು ಮನೆಯೆಲ್ಲ ನೋಡಿದೆ, ನೀನು ಇಲ್ಲೇ ಇಲ್ಲ. ಅದಕ್ಕೆ ನೀನು ರೂಮಲ್ಲಿ ಇದೆಯಾ ಅಂತ ಗೊತ್ತಾಯ್ತು, ಅದಕ್ಕೆ ಓಡಿ ಬಂದೆ ಅಮ್ಮ. ಏನು ವಿಷಯ ಅಮ್ಮ? ಏನದು? ಅದು ಅಮ್ಮ, ಆಕಿ ಖುಷಿ ಅಕ್ಕ ಇದ್ದಾಳಲ್ಲ, ಕಾಲೇಜಲ್ಲಿ ಒಂದು ಹುಡುಗ ಖುಷಿ ಅಕ್ಕನಿಗೆ ಪ್ರಪೋಸ್ ಮಾಡ್ದ. ಆ ಖುಷಿ ಅಕ್ಕ ಹಲ್ಕಿರಿಟ ಹೂವನ್ನ ಇಸ್ಕೊಂಡು ಆಮೇಲೆ ಏನೇನೋ ಮಾತಾಡಿದ್ರು. ನಾನು ದೂರ ನಿಂತಿದ್ದೆ, ಕೇಳಿಸ್ಲೇ ಇಲ್ಲ. ಆಮೇಲೆ ಅವಳು ನಗ್ತಾ ಇದ್ಲು, ಅವನು ನಗ್ತಾ ಇದ್ದ. ಇಬ್ಬರು ತಪ್ಕೊಂಡ್ರಮ್ಮ. ಅಲ್ಲ ನೋಡಿದ್ರೆ ಖುಷಿ ಅಕ್ಕ ಮನೇಲಿ ರಾಮಮ್ಮನ ಮದುವೆ ಆಗ್ತೀನಿ ಅಂತ ಬಡಾಯಿ ಕೊಚ್ಕೊತಿರ್ತಾಳೆ. ಆ ಸಂಗೀತ ದೊಡವನು ಹಂಗೆ ನನ್ನ ಮಗಳನ್ನ ರಾಮ ಕೊಡ್ತೇನೆ ಅಂತ ಅಂತಿರ್ತಾಳೆ. ಆದರೆ ಈಗ ನೋಡಿದ್ರೆ ಖುಷಿ ಅಕ್ಕ ಅಲ್ಲಿ ಕಾಲೇಜಲ್ಲಿ ಆ ಹುಡುಗನ ಹಂಗೆ ತಪ್ಕೊಂಡು ನಿಂತಿದ್ಲಮ್ಮ ಪಬ್ಲಿಕ್ ಒಳಗೆ. ಎಲ್ಲ ಹುಡುಗರು ಹೋಗಿದ್ರು ಬಿಡು, ಅಲ್ಲಿ ಗಾರ್ಡನ್ ಥರ ಇದೆ, ಅಲ್ಲಿ ಹೋಗಿ ತಪ್ಕೊಂಡು ನಿಂತಿದ್ಲು. ಆಮೇಲೆ ಏನಾಯಿತು? ಆಕೆ ಅಮ್ಮ ಇಬ್ಬರು ಲವ್ ಮಾಡತ್ತಾರ ಅನಿಸುತ್ತೆ ಬೇ. ಅವನು ಮಂಡಿ ಊರಿ ಕುಂತು ಆ ಫ್ಲವರ್ದು ತೊಗೊಂಡು ಬಂದು ಮಲ್ಲಿಗೆ ಹೂವಿನ ಫ್ಲವರ್ ಮಾಡಿಸ್ಕೊಂಬಂದು ಆಕೆ ಕೊಟ್ಟು ಆ ಲವ್ ಯು ಅಂತ ಹೇಳ್ದ ಅಂತ ಅನಿಸುತ್ತೆ. ಅವಳು ಖುಷಿಯಿಂದ ಇಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಿದ್ರು. ಅದು ಏನು ಮಾತಾಡಿದ್ರು ಸುಡುಗಾಡು ಗೊತ್ತಿಲ್ಲ. ಆಮೇಲೆ ಆಕೆನೂ ತಪ್ಕೊಂಡ್ಲು, ಅವನು ತಪ್ಕೊಂಡ. ಮಾತಾಡ್ತಾ ಹೋಗ್ಬೇಕಾದ್ರೆ ತಿರುಗಿ ನೋಡ್ತಾ ಹೋದ್ಲು ಅವನ್ನ. ಆಯ್ತು ತಗೋ, ಕುರಿ ಹಳ್ಳಕ್ಕೆ ಬಿತ್ತು ಅಂತ ಅಂದ್ಕೊಂಡೆ ನಾನು. ಅಲ್ಲಮ್ಮ, ಈ ರೀತಿ ನಾ ಮಾಡೋದು ಖುಷಿ ಅಕ್ಕ.
ಇರು ರವಿ ಅನ್ನ ಬರಲಿ, ಅನ್ನ ಬರ ತಕ್ಷಣ ಎಲ್ಲ ಹೇಳ್ತೇನೆ. ಅಣ್ಣನ ಅಪ್ಪನ ಮುಂದೆ ಹೇಳ್ತಾನ, ಅವಾಗ ಆಕಿನ ಚಂದಂಗೆ ಜಾಡ್ಸಿರ ಬುದ್ಧಿ ಬರ್ತೈತಿ. ಕಾಲೇಜ್ಗೆ ಹೋಗೋದು ಓದಕ್ಕೆ ಈಕಿ ಮಾಡೋದು ನೋಡಿದ್ರೆ ಲವ್ ಪೋವು ಅಂತೇಳಿ ಎಲ್ಲ ಈಕಿಗೆ ಯಾಕೆ ಬೇಕು ಅಂತೀನಿ ಲವ್ ಅದು. ಸುಮ್ಮನೆ ಕುಂದಿರ್ತೇನ ಅಣ್ಣನ ಹೇಳ್ತಾ ಅಂತ ನನಗೆ ಎಟ್ಟೈತೆ ನಿಂದು ತಿಂಡಿ ಸುಮ್ಮ ಎಟ್ಟೈತೆ ನಿಂದು ಅಷ್ಟು ಕೆಲಸ ಕಾಲೇಜ್ಗೆ ಹೋಗೋದು ಬರೋದು ಮಾಡಕಲ್ಕು. ಅಲ್ಲ ನಿನಗೆ ಎದಕ್ಕೆ ಬೇಕು ಅಲ್ಲಿ ಹೋಗಿ ನಿಮ್ಮ ಅಣ್ಣನಿಗೆ ಹೇಳೋ ವಿಷಯ. ನಿಮ್ಮ ಅಣ್ಣನಿಗೆ ಹೋಗಿ ನಿಮ್ಮ ಅಣ್ಣಗೆ ನೀ ಹೇಳಿದಂದ್ರೆ ಅವ್ನು ಹೋಗಿ ಅವ್ರು ಹೋಗಿ ಕೇಳ್ತಾನ, ಖುಷಿನ ತಡ ಬಡ್ದಂದ್ರೆ ಆಮೇಲೆ ನಿಮ್ಮಪ್ಪ ರವಿ ಕೂಡ ಇಬ್ರು ಬೈತಾರ. ಬೈಯಾನ ಆಮೇಲೆ ಸಂಗೀತ ಏನು ಮಾಡ್ತಾಳ ಹೇಳ, ಬಂದು ನಿನ್ನ ಮೇಲೆ ಕಿಂಡ ಕಾರ್ತಾಳ. ಮೊದಲೇ ಆಕಿ ನಿನ್ನ ರಾಮ್ ಒಪ್ಕೊಂಡದಕ್ಕೆ ಆಕಿಗೆ ಬೆಂಕಿ ದಗ 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 ಉರಿಯಾತ ಹೊಟ್ಯಾಗ. ಅಂತಂದ್ರೆ ನೀ ಇನ್ನಟ್ಟು ಹೋಗಿ ಆಕಿ ಮಗಳದ್ದು ಬ್ಯಾಗಿ ಹಚ್ಚಿದ ನೀನು ಸುಮ್ಮನೆ ಬಿಟ್ಟಾಗ ಆ ಹುಡುಗ ಒಂದೇಳಿ ಚಲೋವನ ಆಗಿದ್ದಂದ್ರೆ ಒಪ್ಕೊಳ್ಬಿಡು, ಮದುವೆ ಆದ್ರೆ ಆಗೋಳು. ಮತ್ತು ರಾಮ್ ನೋಡಿದ್ರೆ ನಿನ್ನ ಮದುವೆ ಆಗತ್ತಾನ. ಹೆಂಗೋ ದೇವ್ರ ಹತ್ರ ಬೆಡ್ಕೊಳ್ತಿದ್ದೆ ನಾನು. ಈಗಾದ್ರೆ ದೇವರೇ ಒಂದು ದಾರಿ ತೋರ್ಸಪ್ಪ, ಎಲ್ಲಿ ನನ್ನ ಮಗಳಿಗೆ ರಾಮ್ ಜೊತೆ ಮದುವೆ ಮಾಡಕ್ಕೆ ಬಿಡಲೇನೋ ಆ ಸಂಗೀತ ಮತ್ತು ಆಕಿ ಮಗಳು ಖುಷಿ, ಅದಕ್ಕೆ ಏನಾದರೂ ಒಂದು ದಾರಿ ತೋರ್ಸಪ್ಪ ಅಂದೆ. ನೋಡು ಎಷ್ಟು ಬೇಗ ದೇವರು ಕರ್ಣೆ ತೋರಿಸ್ಬಿಟ್ಟ ನೋಡು. ಇದೇ ಅನ್ನೋದು ನಿನ್ನ ರೂಪದಲ್ಲಿ ಬಂದು ಹೇಳ್ದಂಗೆ ಆಯ್ತಲ್ಲ ನನಗೆ. ಈಗ ಆಕೇನೋ ಅವ್ನು ಒಪ್ಕೊಂಡಾಳ ಅಂದ್ರೆ ಆಯ್ತು ಬಿಡು. ಆ ಅಮ್ಮನಿಗೆ ಬಂದು ಅಮ್ಮ ನಾನು ಹಿಂಗೆ ಒಂದು ಹುಡುಗ ಪ್ರಪೋಸ್ ಮಾಡಿದೆ, ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ, ಮುಗಿದೋಯ್ತು. ನೀನು ರಾಮನ ಮದುವೆ ಆಗಕ್ಕೆ ಖಾದಿ ಆಯ್ತಲ್ಲೋ. ನಿನಗೆ ಎದಕ್ಕೆ ಬೇಕೆ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗೋರ ಸುಮ್ಮನೆ ಇರತ್ತೆ. ಏನಾದರೂ ನೀ ಹೇಳ್ದಿ ಅದೇನಾದರೂ ಹುಡುಗ ಚಲೋ ಇದ್ದು ಕ್ಯಾನ್ಸಲ್ ಆತಂತಂದ್ರೆ ಇಬ್ರು ಕೂಡಿ ನಿನ್ನ ಏನಾದರೂ ಮಾಡಿದ್ರೆ ಏನು ಮಾಡೋದು. ಅದು ಭಯ ನನಗೆ ನಿನಗೇನು ತೊಂದರೆ ಆಗಬಾರ್ದು ಅನ್ನೋ ಚಿಂತೆ ನಾನು ಸಾಯ್ತಾ ಇದ್ದೀನಿ. ಈಕೆ ನೋಡಿದ್ರೆ ಅಲ್ಲಿ ಹೋಗಿ ಹೇಳ್ತಾಳಂತ ಬುದ್ಧಿ ಎಲ್ಲಿಟ್ಟಿದಿ. ಅಯ್ಯೋ ಹೌದಲ್ಲಮ್ಮ, ನನಗೆ ಯಾಕೆ ಬೇಕು. ಸರಿ ಆಯಿತು ಬಿಡು, ನಾನೇನು ಹೇಳಲ್ಲ. ಅಣ್ಣ ಹೋಗಿ ಹೇಳಿದ್ದಕ್ಕೆ ಹೋಗಿ ಆಕಿನ ಹೊಡೆದು ಏನಾದರೂ ಮಾಡಿದ್ರೆ ನಾನು ದೊಡ್ಡವ ಬಿಡ್ತಾಳ ಸುಮ್ಮನೆ. ಅಯ್ಯಪ್ಪ ಕುತ್ತಿಗೆನೇ ಹೆಚ್ಚಕ್ತಾಳ. ಇಲ್ಲಿ ತಗೋಬೇ, ನಾ ಏನು ಹೇಳಲ್ಲ ಬಾ. ನಂಗೆ ಹೊಟ್ಟೆ ಭಾಳ ಹಸ್ತತಿ. ನಂಗೆ ಚುಮ್ಮರಿ ತೋರಿಸಿ ಒಗ್ಗರಣೆ ಹಚ್ಕೊಡು, ಹುಳಿ ಗೊಜ್ಜು ಮಾಡಿ. ಆಯ್ತು ನಡಿ, ಹಚ್ಕೊಡ್ತಾನೆ ನಡಿ. ಸ್ವಚ್ಛಗೆ ಕೈಕಾಲು ಮುತ್ತಿ ತಗೊಂಡು ದೇವ್ರ ದೀಪ ಹಚ್ಚು. ನಾ ಅಷ್ಟೊತ್ತಿಗೆ ಚಾಕಿಟ್ಟು ಚುಮ್ಮರಿ ಅದಾವ ನೋಡ್ತೀನಿ. ಚುಮ್ಮರಿ ತೋರಿಸಿಟ್ಟು ಬಡ ಬಡ ಎಲ್ಲ ಗೊಜ್ಜು ಮಾಡಿ ಇಟ್ಕೊಂಡು ಕಲಿಸಿ ಕೊಡ್ತಾನೆ ನಿನಗೆ ಖುಷಿಗೆ. ಸರಿ ಆಯ್ತಮ್ಮ, ಕೈಕಾಲು ಮುತ್ತಿ ತಗೊಂಡು ಬರ್ತೀನಿ. ನಾನು ಬಂದು ದೇವ್ರ ದೀಪ ಹಚ್ಚಿ ಬರ್ತೀನಿ. ಅತ್ತ ಹೋಗಿ ಅಲ್ಲಿ ಅಜ್ಜಿ ಫೋಟೋಕ್ಕೂ ಒಂದಿಟ್ಟು ಊದಿನ ಕಡ್ಡಿ ಬೆಳಗು. ಏನು ಅಲ್ಲಿ ಎಣ್ಣೆದು ಕಾಲಿಗಿದ್ರೆ ಒಂದಿಟ್ಟು ಎಣ್ಣೆ ಹಾಕಿ ದೀಪ ಹಚ್ಬಿಡು. ಏನೋ ಹಂಗೆ ಬಿಡಬೇಡ. ಹ್ಞೂನಮ್ಮ, ಎಲ್ಲಿ ಬಿಟ್ರು ಅಜ್ಜಿ ಫೋಟೋಕ್ಕೆ ಬಿಡಲ್ಲ ನಾನು. ಎಲ್ಲ ಮಾಡ್ತೀನಿ ತಗೋ.